ದೃಷ್ಟಿ ಆಗ್ಬಿಟ್ಟು ಜ್ವರ ಬಂದಿದೆ ಅವೆಲ್ಲ ಮೈಂಡ್ ಸೆಟ್ ಇಂದ ತೆಗ್ದಾಕ್ಬಿಟ್ಟು ನೀವು ಈಗಿನ ಹೊಸ ಅಮ್ಮಂದ್ರಿಗೆ ಮಗು ಜೀರ್ಣ ಆಗ್ತಿಲ್ಲ, ವಾಮಿಟ್ ಆಗ್ತಿದೆ ಅನ್ನೋದು ತುಂಬಾ ಪ್ರಾಬ್ಲಮ್ ಇದೆ. ಏನಕ್ಕೆ ಅಂದ್ರೆ ಮಗುಗೆ ಇನ್ನೂ ಹೀಟ್ ಜಾಸ್ತಿಯಾಗಿ ಜ್ವರ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಜ್ವರ ಯಾವಾಗ ಬರುತ್ತೆ? ಈ ವಿಡಿಯೋ ಬಂದು ನಿಮ್ಗೋಸ್ಕರ ಅಂತ ಮಾಡ್ತಾ ಇರೋದು. ಎಲ್ಲ ಹೊಸ ಅಮ್ಮಂದ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದೀವಿ. ವೆಲ್ಕಮ್ ಬ್ಯಾಕ್ ಟು 360. ಇವತ್ತು ಏನ್ ವಿಷಯ ಅಂತ ಅಂದ್ರೆ, ಚಳಿಗಾಲದಲ್ಲಿ ಮಕ್ಕಳನ್ನ ಕೇರ್ ಮಾಡೋದು ತುಂಬಾ ಕಷ್ಟಪಡ್ತಿದ್ದೀರಾ, ಆಮೇಲೆ ಡಾಕ್ಟರ್ ಹತ್ರ ಹೋಗೋದು ಆ ಥರ ಎಲ್ಲ ಮಾಡ್ತಿದ್ದೀರಾ. ಸೊ ಡಾಕ್ಟರ್ ಹತ್ರ ಹೋಗೋ ಅಗತ್ಯ ಇರಲ್ಲ, ನೀವು ಮನೇಲೇ ಮಕ್ಕಳನ್ನ ತುಂಬಾ ಪ್ರೊಟೆಕ್ಟಿವ್ ಆಗಿ ಕೇರ್ ಮಾಡ್ಬೋದು. ಏನ್ ಮಾಡಬೇಕು ಅಂತ ಅಂದ್ರೆ, ಮಕ್ಕಳು ಸ್ಕಿನ್ ಕೇರ್ ರೊಟೀನು ನೀವು ಫಾಲೋ ಮಾಡಬೇಕಾಗುತ್ತೆ. ಸ್ಕಿನ್ ರಫ್ ಆಗದಿರೋ ಥರ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತೆ ಮಗುಗೆ ಸ್ನೀಸ್ನಿಂಗ್ ಬರ್ದಿರೋ ಥರ ಮಗುನ ಬೆಚ್ಚಗೆ ಇಟ್ಕೊಳ್ಳೋದು ಹೇಗೆ ಅಂತ ನಾನು ನೀಟಾಗಿ ನಿಮಗೆ ಈಗ ಗೈಡ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ಫಾಲೋ ಮಾಡಿದ್ರೆ ಸಾಕಾಗುತ್ತೆ, ಮಕ್ಕಳನ್ನ ಹಾಸ್ಪಿಟಲ್ಗೆ ಹೋಗೋಂಥ ಪರಿಸ್ಥಿತಿನೇ ಬರಲ್ಲ. ಸೊ ಅದು ಏನಿದೆ ಅಂತ ಬನ್ನಿ ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ಕಡೆ ಎಲ್ಲ ಏನಿದೆ ಅಂದರೆ, ಮಕ್ಕಳು ಸ್ಕಿನ್ನು ತುಂಬ ಡ್ರೈ ಆಗಿರುತ್ತೆ, ಏನಂದ್ರೆ ಒಡಕ್ಲು ಥರ ಸೀಳ್ ಥರ ಎಲ್ಲ ಬಂದಿರುತ್ತೆ. ಅವಾಗ ಏನು ಮಾಡ್ತಾರೆ, ತುಂಬ ಮಾಯಿಶ್ಚರೈಸರ್ನ ತುಂಬ ಅಪ್ಲೈ ಮಾಡ್ತಾನೆ ಇರ್ತೀರ ಬ್ಯಾಕ್ ಟು ಬ್ಯಾಕ್. ಹೊಸ ಅಮ್ಮಂದ್ರದ್ದೆಲ್ಲ ಪ್ರಾಬ್ಲಮ್ ಏನಂದರೆ, ಬ್ಯಾಕ್ ಟು ಬ್ಯಾಕ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾನೆ ಇರ್ತಾರೆ. ಸೊ ಆ ತಪ್ಪನ್ನ ಮಾಡಲೇಬೇಡಿ. ಬಿಕಾಸ್ ಏನಂದರೆ, ಆ ಥರ ಅಪ್ಲೈ ಮಾಡ್ತಿದ್ರೆ ಸ್ಕಿನ್ನು ಮೇಲ್ಗಡೆ ಲೇಯರ್ ಸ್ಕಿನ್ ನಿಮಗೆ ಸಾಫ್ಟಾಗಿ ಇರುತ್ತೆ, ಬಟ್ ಒಳಗಡೆ ಸ್ಕಿನ್ನು ಡಲ್ ಆಗ್ತಾ ಬರ್ತಿರುತ್ತೆ. ಆಮೇಲೆ ಮೇಲ್ಗಡೆ ಸ್ಕಿನ್ ಪ್ರೊಟೆಕ್ಷನ್ ಎಲ್ಲ ಹೋಗಿ ಒಳಗಡೆ ಸ್ಕಿನ್ಗೂ ಡ್ಯಾಮೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಮಿಸ್ಟೇಕ್ನ ಮಾಡೋದು ಬಿಟ್ಟು, ನಮ್ಮ ಆಗಿನ ಕಾಲದಿಂದ ನಮ್ಮ ಅಜ್ಜಿದಿರು ಅಮ್ಮಂದ್ರು ಏನೇನು ಮಾಡ್ಕೊ ಬಂದಿದ್ದಾರೆ ಅದನ್ನ ನೀವು ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ಏನು ಫಾಲೋ ಮಾಡಬೇಕು ಅಂದರೆ, ವೀಕ್ಲಿ 2 days ಆದರೂ ನೀವು ಮಗುಗೆ ಆಯಿಲ್ ಮಸಾಜ್ ಮಾಡಬೇಕಾಗುತ್ತೆ. ಸೊ ಆಯಿಲ್ ಮಸಾಜ್ನ ಮಾಡೋದ್ರಿಂದ ಸ್ಕಿನ್ ತುಂಬ ಮಾಯಿಶ್ಚರೈಸ್ ಆಗಿರುತ್ತೆ, ಮಗು ಸ್ಕಿನ್ ತುಂಬ ಸಾಫ್ಟ್ ಆಗಿರುತ್ತೆ, ಟೆಂಡರ್ ಆಗಿರುತ್ತೆ. ನೀವು ಮಾಯಿಶ್ಚರೈಸರ್ ಹಾಕೋದಕ್ಕಿಂತ ಆಯಿಲ್ ಮಸಾಜ್ ಮಾಡೋದ್ರಿಂದನೇ ಸ್ಕಿನ್ ತುಂಬಾ ಚೆನ್ನಾಗಿ ಬರುತ್ತೆ, ಜೆಂಟಲ್ ಆಗು ಇರುತ್ತೆ. ಆಮೇಲೆ ಸ್ಕಿನ್ ಗ್ಲೋ ತುಂಬ ಫೇರ್ ಆಗಿ ಬರುತ್ತೆ. ಮಕ್ಕಳಿಗೆ ಯಾವ ಆಯಿಲ್ ಬಳಸಬೇಕು ಅಂತ ಯೋಚನೆ ಮಾಡ್ತಿರ್ತೀರ. ಸೊ ನಿಮ್ಮ ಮಗುಗೆ ಯಾವ ಸ್ಕಿನ್ ಟೋನ್ಗೆ, ಆ ಸ್ಕಿನ್ಗೆ ಯಾವುದು ಸೆಟ್ ಆಗುತ್ತೆ. ಕೆಲವ್ರಿಗೆ ಆಲಿವ್ ಆಯಿಲ್ನ ಹಾಕಿದ್ರೆ ಸ್ಕಿನ್ ಅಲರ್ಜಿ ಆಗುತ್ತೆ, ಕೊಕೊನಟ್ ಆಯಿಲ್ ಹಾಕಿದ್ರೆ ಸ್ಕಿನ್ ಅಲರ್ಜಿ ಆಗುತ್ತೆ. ಸೊ ಆ ಥರ ಪ್ರಾಬ್ಲಮ್ಸ್ ಇದ್ರೆ ನೀವು ಈ ಥರ ಮಾಡಿ, ಆ 3 ಆಯಿಲ್ನು ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಬೆಚ್ಚಗೆ ಮಾಡ್ದೇ ನೀವು ಆಯಿಲ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಬೆಚ್ಚಗೆ ಮಾಡಿ ಅದನ್ನು ಜೆಂಟಲ್ ಆಗಿ ಮಸಾಜ್ ಮಾಡಿ. ತುಂಬ ಆಗೆಲ್ಲ ಮಾಡ್ತಿದ್ರು ನೋಡಿ, ಪರ ಅಂತ ಉಜ್ಜಿ ಪಟ ಅಂತ ಹೊಡೆದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಜೆಂಟಲ್ ಆಗಿ ಅದಕ್ಕೊಂದು ಮೆಥಡ್ ಇರುತ್ತೆ, ಆ ಮೆಥಡ್ ಮೂಲಕ ನೀವು ಮಸಾಜ್ ಮಾಡಿ. ಜೆಂಟಲ್ ಆಗಿ ಮಸಾಜ್ ಮಾಡೋದ್ರಿಂದ ಮಗುಗೆ ಬಾಡಿ ಪೈನು ಕ್ಲಿಯರ್ ಆಗುತ್ತೆ. ಆಮೇಲೆ ನಾವು ಸ್ನಾನ ಮಾಡಿಸ್ತೀವಲ್ಲ, ಸ್ನಾನ ಮಾಡಿಸ್ಬೇಕಾದ್ರೂ ಬೆಚ್ಚಗಿರೋ, ತುಂಬ ಹೆವಿ ಬಿಸಿ ಇರಬಾರ್ದು, ತುಂಬ ಬೆಚ್ಚಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಮಗು ಸ್ಕಿನ್ ತುಂಬ ಡೆಲಿಕೇಟ್ ಆಗಿರುತ್ತೆ. ಸೊ ನೀವು ಬಿಸಿ ನೀರು ಹಾಕ್ಬೇಕಾದ್ರೂ ತುಂಬ ಹೆವಿ ಬಿಸಿನೀರು ಹಾಕ್ಬೇಡಿ. ನಮ್ಮ ಅಜ್ಜಿ ಒಯ್ತಿದ್ರು ನಮಗೆಲ್ಲ ಯಾವ ಥರ ಅಂದರೆ, ಫುಲ್ಲು ನಾವು ರೆಡ್ ಆಗಿಬಿಡ್ತಾ ಇದ್ದೋ ಸ್ನಾನದ ಮನೆಯಿಂದ ಆಚೆ ಬರಬೇಕಾದ್ರೆ. ಸೊ ಆ ಥರ ಮಿಸ್ಟೇಕ್ನೇ ಮಾಡೋಕ್ಕೆ ಹೋಗ್ಬೇಡಿ. ನೀವು ಅದನ್ನೆಲ್ಲ ಮಾಡ್ಕೊಂಡ್ಬಂದರೆ ಮಗುಗೆ ಹೆಲ್ತು ಚೆನ್ನಾಗಿರುತ್ತೆ, ಮತ್ತು ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ. ಸೊ ಆಯಿಲ್ ಮಸಾಜ್ ಮಾಡೋದ್ರಿಂದ ಬೋನ್ ಸ್ಟ್ರೆಂತ್ನು ಜಾಸ್ತಿ ಆಗುತ್ತೆ. ನಿಮಗೆ ಆಯಿಲ್ ಮಸಾಜ್ ಮಾಡೋದು ಹೆಂಗೆ ಏನು ಅಂತ ಗೊತ್ತಿಲ್ಲ ಅಂದರೆ ನಮಗೆ ಕಮೆಂಟ್ ಮಾಡಿ. ಸೊ ಅದ್ರ ರಿಲೇಟೆಡ್ ವಿಡಿಯೋನ ನಾವು ನೆಕ್ಸ್ಟ್ ಪೋಸ್ಟ್ ಮಾಡ್ಕೊಂಡು ಬರ್ತೀವಿ, ಓಕೆನಾ. ಸೊ ಈಗ ಆಯಿಲ್ ಮಸಾಜ್ ಆಯಿತು, ಮಾಯಿಶ್ಚರೈಸು ಮತ್ತು ಸ್ಕಿನ್ದು ಪ್ರೊಟೆಕ್ಷನ್ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಸೊ ಈಗ ನಮ್ಮ ಅಜ್ಜಿದಿರು ನಮ್ಮ ಅಮ್ಮದಿರೆಲ್ಲ ಏನು ಮಾಡ್ತಾರೆ, ನಮ್ಮ ಮಕ್ಳುಗಳಿಗೇನೆ ಮಾಡಿದ್ದಾರೆ. ಯಾವ ಥರ ಅಂದರೆ, ಉಲ್ಲಂದೇ ಕ್ಯಾಪ್ ಹಾಕ್ತಿದ್ರು, ಉಲ್ಲಂದೇ ಸ್ವೆಟರ್ ಹಾಕ್ತಿದ್ರು, ಉಲ್ಲಂದು ಪ್ಯಾಂಟ್ ಕೂಡ ಬರ್ತಿತ್ತು, ಉಲ್ಲನ್ ಪ್ಯಾಂಟು, ಉಲ್ಲನ್ ಸಾಕ್ಸು, ಕಂಪ್ಲೀಟಾಗಿ ಉಲ್ಲನ್ನೆಲ್ಲ ಪ್ಯಾಕ್ ಮಾಡ್ತಿದ್ರು. ಸೊ ನಾವು ಅಂಥ ಮಿಸ್ಟೇಕ್ನ ಮಾಡಲೇಬಾರ್ದು. ಬಿಕಾಸ್ ಏನಕ್ಕೆ ಅಂದರೆ, ಮಗುಗೆ ಇನ್ನೂ ಹೀಟ್ ಜಾಸ್ತಿಯಾಗಿ ಜ್ವರ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಜ್ವರ ಯಾವಾಗ ಬರುತ್ತೆ ಅಂದರೆ, ನಾವು ಯಾವಾಗ ಎಲ್ಲ ಕಂಪ್ಲೀಟಾಗಿ ಪ್ಯಾಕ್ ಮಾಡ್ತೀವಿ, ಮಗುಗೆ ಗಾಳಿ ಹಾಡಲ್ಲ, ಬರೀ ಮುಖ ಮಾತ್ರ ಬಿಟ್ಟಿರ್ತೀವಿ. ಮುಖದಲ್ಲಿ ಕೆಲವ್ರು ಏನು ಮಾಡಿರ್ತಾರೆ ಅಂದರೆ, ಬರೀ ಕಣ್ಣು ಮಾತ್ರ ಬಿಟ್ಟಿರ್ತಾರೆ. ಕಣ್ಣು ಮಾತ್ರ ಬಿಟ್ಟು ಆ ಥರ ಕವರ್ ಮಾಡಿ ಇಟ್ಟಿರೋದ್ರಿಂದ ಸೊ ಮಗುಗೆ ಆ ಥರ ಪ್ರಾಬ್ಲಮ್ಸು, ಜ್ವರ ಬರೋದು, ಸಫಕೇಟ್ ಆಗೋದು, ಮಕ್ಕಳಿಗೆ ಕಿರಿಕಿರಿ ಆಗೋದು ಅದೆಲ್ಲ ಮಾಡ್ತಾರೆ. ಸೊ ಈ ಥರ ಉಲ್ಲನ್ ಪ್ರಾಡಕ್ಟ್ ಏನಿದೆ ದಯವಿಟ್ಟು ಬಳಸಬೇಡಿ. ನೀವು ಬಳಸಬೇಕಾ, ಮಗುಗೆ ಕಾಟನ್ದು ಸ್ವೆಟರ್ಸ್ ಹಾಕಿ. ಯಾವ ಥರ ಅಂದರೆ, ಈ ಥರ ಕಾಟನ್ ಮೆಟೀರಿಯಲ್ದು ಸ್ವೆಟರ್ಸ್ ಬರ್ತದೆ. ಈ ಥರ ಕಾಟನ್ ಮೆಟೀರಿಯಲ್ದು ಸ್ವೆಟರ್ನ ವೇರ್ ಮಾಡಿದ್ಮೇಲೆ ಮಕ್ಕಳು ಸ್ವಲ್ಪ ಕಂಫರ್ಟಬಲ್ ಆಗಿ ಇರ್ತಾರೆ. ಸ್ವೆಟರು, ಪ್ಯಾಂಟು ಏನು ಬರುತ್ತೆ, ಕ್ಯಾಪು ಕಂಪ್ಲೀಟಾಗಿ ಕಾಟನ್ ಹಾಕಿ, ಅದು ಹಾಕಿದ್ಮೇಲೂ ಮಕ್ಕಳಿಗೆ ಕಿವಿ, ಕಾಲು, ಅಂಗೈ ಇಷ್ಟು ಟಚ್ ಮಾಡಿ ನೋಡಿ. ಇಷ್ಟು ಟಚ್ ಮಾಡಿದಾಗ ಆ ಮಗುಗೆ ಇನ್ನೂ ಕೋಲ್ಡ್ ಇದೆಯಾ, ಫೀಟು ಇನ್ನೂ ಕೋಲ್ಡ್ ಇದೆಯಾ, ಕಿವಿ ಇನ್ನೂ ಕೋಲ್ಡ್ ಇದೆಯಾ ಚೆಕ್ ಮಾಡಿ.
ಆ ಥರ ಚೆಕ್ ಮಾಡಿದ್ಮೇಲೆ ನೀವು ಹುಲ್ಲನ್ನು ಹಾಕ್ಬೋದು. ಯಾವ ಥರ ಅಂದರೆ ತುಂಬ ಕಿವಿ ಮುಟ್ಟಿದ್ರೆ ಕುಳು ಕುಳು ಅನ್ಬೇಕು, ಐಸ್ ಕ್ಯೂಬ್ ಮುಟ್ಟೋ ಥರ ಫೀಲ್ ಆದರೆ ಮಾತ್ರ ಹುಲ್ಲನ್ನು ಹಾಕಿ, ಇಲ್ಲಾಂದರೆ ಹಾಕ್ಬಿಡಿ. ಅದ್ರ ಬದಲು ಓಕೆ ಕಾಟನ್ ಇಲ್ಲ ಅಂದರೆ ಈ ಥರ ಥರ್ಮಲ್ ಜಾಕೆಟ್ಸು ಬರುತ್ತೆ, ಇದು ಓಕೆ, ಇದು ಒಂದು ರೇಂಜಿಗೆ ಪ್ರೊಟೆಕ್ಟ್ ಆಗುತ್ತೆ. ಬಟ್ ಹುಲ್ಲನ್ ಇದೆಯಲ್ಲ ತುಂಬ ಎಕ್ಸೆಸ್ ಆಫ್ ಹೀಟ್ ಆಗುತ್ತೆ. ಮಕ್ಕಳಿಗೆ ಜ್ವರ ಬರೋದಕ್ಕೆ ತುಂಬಾ 99% ಇದೇ ಜಾಸ್ತಿ ಕಾರಣ ಇರುತ್ತೆ. ಕೆಲವ್ರು ಅನ್ಕೊಳ್ತಾರೆ ಅಯ್ಯೋ ಏನಾಯ್ತು, ಯಾರೋ ಬಂದು ನೋಡ್ಕೊಂಡು ಹೋದ್ರೇನೋ, ದೃಷ್ಟಿ ಆಗೋಯ್ತೇನೋ, ಆ ಮೂಢನಂಬಿಕೆ ಎಲ್ಲ ಬಿಟ್ಬಿಡಿ. ನೀವು ಮಾಡೋ ಮಿಸ್ಟೇಕಿಂದಾನೇ ಮಕ್ಕಳಿಗೆ ಜ್ವರ ಬರೋದು, ಅದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು. ಸೊ ನೀವು ಇದನ್ನು ನಾನು ಹೇಳಿದ್ನಲ್ಲ, ಕಾಟನ್ ಯೂಸ್ ಮಾಡಿ ಇಲ್ಲ ಥರ್ಮಲ್ ಯೂಸ್ ಮಾಡಿ ಅಂತ ತುಂಬ ಕೋಲ್ಡ್ ಇದ್ರೆ, ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ, ಇದು ನಿಮಗೆ ಮಗುಗೆ ಯೂಸ್ಫುಲ್ ಆಯ್ತಾ ಇಲ್ವಾ ಅಂತ, ಓಕೆನಾ. ನಿಮ್ದು ಹಳೆ ಮೂಢನಂಬಿಕೆ ಎಲ್ಲ ಬಿಟ್ಟು ಮಗು ಬಾಣ್ತಿನ ತುಂಬ ಕೇರ್ ಮಾಡಿ. ಅಮ್ಮಂದ್ರೆಲ್ಲ ಕೇಳಿಸ್ಕೊಳ್ಳಿ, ಅಜ್ಜಿದಿರಾಗಿದ್ದೀರಲ್ಲ ಈಗ ರೀಸೆಂಟಾಗಿ, ತುಂಬ ಎಮೋಷ್ನಲ್ ಆಗಿ ತುಂಬ ಬಾಣಂತಿಗೂ ಮಗುಗೆ ಹಿಂಸೆ ಕೊಡೋಕೆ ಹೋಗಬೇಡಿ, ತುಂಬ ನಾಜೂಕಾಗಿ ಕಾಳಜಿ ಮಾಡಿ. ಇನ್ನೊಂದು ವಿಷಯ ಏನಂದರೆ, ಈಗಿನ ಹೊಸ ಅಮ್ಮಂದ್ರಿಗೆ ಮಗು ಜೀರ್ಣ ಆಗ್ತಿಲ್ಲ, ವಾಮಿಟ್ ಆಗ್ತಿದೆ ಅನ್ನೋದು ತುಂಬ ಪ್ರಾಬ್ಲಮ್ ಇದೆ. ಏನು ಮಾಡ್ತೀರಾ, ಹಾಲು ಕುಡಿಸ್ತೀರಾ, ಹೀಗೆ ಮಗು ಇರುತ್ತಲ್ಲ ಹೀಗೆ ಹಾಕಿ ಬಪ್ ಮಾಡಲ್ಲ. ಕೆಲವರು ಹಿಂಗೆ ಹಾಕಿರ್ತೀರ, ಅರ್ಧ ಗಂಟೆ ಆದರೂ ಒಂದೊಂದು ಮಗು ಬಪ್ ಮಾಡಲ್ಲ. ತೇಗ್ ಬಂದರೆ ಮಾತ್ರ ಮಗುಗೆ ಅರಾಗ್ನೆ ಆಗಿದೆ ಅಂತ ಅರ್ಥ. ಸೊ ನೀವು ಅದನ್ನ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡಿ. ಅರ್ಧ ಗಂಟೆ ಅಲ್ಲ ಅಂದ್ರೆ 3/4 ಗಂಟೆ ಆದರೂ ಹೀಗೆ ಹಾಕಿ ಬಪ್ ಮಾಡಿ. ಹಂಗೂ ಆಗಿಲ್ಲ ಅಂದರೆ ಎದೆಯನ್ನ ಒಳ್ಳೆ ಬರುತ್ತೆ ನೋಡಿ, ಒಳ್ಳೆಗೆ ಕರ್ಕೊಳ್ಳಿ. ಅರ್ಧ ಒಳ್ಳೆಗೆ ಎದೆಯಲ್ಲಿ ಕರ್ಕೊಂಡು ಬಜೆ ಬರುತ್ತಲ್ಲ ಅದನ್ನ 2 ಸುತ್ತು, ಒಂದು ಕಲ್ಲು ತೊಗೊಳ್ಳಿ, ಸ್ಟೋನ್ ಥರ ಬರುತ್ತಲ್ಲ, ಈ ರೋಡ್ ಸೈಡ್ ಎಲ್ಲ ಕಲ್ಲು ಸಿಗುತ್ತೆ, ನಮ್ಮ ಕಡೆ ಎಲ್ಲ ಬೆನ್ನುಜ್ಜೋ ಕಲ್ಲು ಅಂತ ಬರುತ್ತೆ, ಆ ಥರ ಕಲ್ಲಲ್ಲಿ ನಾವು ಯೂಸ್ ಮಾಡ್ತೀವಿ. ಇಲ್ಲಾಂದರೆ ಗಂಧ ತೇಯೋ ಕಲ್ಲು ಬರುತ್ತಲ್ಲ ಅದನ್ನಾದರೂ ಯೂಸ್ ಮಾಡಿ. ಭಜನೆ ಏನು ಮಾಡಬೇಕು ಅಂದರೆ ದೀಪ ಹತ್ತಿಸ್ಕೋಬೇಕು. ಕೈ ಎಣ್ಣೆದು ಹರಳೆಣ್ಣೆದು ದೀಪ ಬರುತ್ತಲ್ಲ, ಹರಳೆಣ್ಣೆ ದೀಪದಲ್ಲಿ ಭಜನೆ ಸ್ವಲ್ಪ ಸುಟ್ಬಿಟ್ಟು 2 ಸುತ್ತು ತೇಯಬೇಕು. 2 ಸುತ್ತು ತೇಯ್ದು ಹಾಲಲ್ಲಿ ಮಿಕ್ಸ್ ಮಾಡಿ ಮಗುಗೆ ತಲೆ ಸ್ನಾನ ಯಾವಾಗ ಮಾಡ್ತೀರಾ ಆವಾಗ ಕುಡಿಸ್ಬೇಕು ನೀವು. ಅದನ್ನು ಮಾಡಿದ್ರೆ ಮಗುಗೆ ಬೇಗನೆ ಡೈಜೆಷನ್ ಆಗುತ್ತೆ. ಸೊ ನೀವು ಹಿಂಗೆ ಹಾಕ್ಕೊಂಡು ಗಂಟೆಗಟ್ಟಲೆ ಈ ಥರ ಮಾಡೋ ಪರಿಸ್ಥಿತಿ ಇರಲ್ಲ. ಈಗಿನ ಮಕ್ಳಿಗೆ ಏನಂದರೆ ಅರಗ್ನೆ ಆಗಲ್ಲ, ಕಾಮನ್ ಆಗಿ ಆಗ್ತಾ ಇಲ್ಲ. ನಮ್ಮ ಟೈಮ್ಗೂ ಬೇರೆ ಈಗಿನ ಜನ್ರೇಷನ್ನೇ ಬೇರೆ ಇದೆ. ಜನ್ರೇಷನ್ ಚೇಂಜ್ ಆಗ್ತಾ ಏನಾಗ್ತಿದೆ ಅಂದರೆ ಮಗುದು ಇಮ್ಯುನಿಟಿ ಪವರ್ ತುಂಬ ಕಡಿಮೆ ಆಗ್ತಾ ಇರುತ್ತೆ. ಸೊ ನೀವು ಸ್ವಲ್ಪ ಈ ಥರ ಐಟಮ್ಗಳನ್ನೆಲ್ಲ ಯೂಸ್ ಮಾಡೋದ್ರಿಂದ ಮಗುಗೂ ಜೀರ್ಣಶಕ್ತಿ ಬೇಗ ಆಗುತ್ತೆ, ನ್ಯಾಚುರಲ್ ಆಗಿ ಆಗುತ್ತೆ. ಇದನ್ನ ಹಾಕೋದ್ರಿಂದ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ. ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟೆಲ್ಲ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಲ್ಲದೆ ಇನ್ನೊಂದು ವಿಷಯ ಏನು ಅಂದರೆ, ಈ ಬಾಣಂತಿ ಮತ್ತು ಮಗು ರಿಲೇಟೆಡ್ ಆಗಿ, ಆಮೇಲೆ ಮೆಚೂರ್ಡ್ ಆಗಿರೋ ಹೆಣ್ಮಕ್ಳಿಗೆ ಯಾವ ಥರ ಫುಡ್ ಮಾಡಬೇಕು, ಬಾಣಂತಿಗೆ ಯಾವ ಥರ ಫುಡ್ ಮಾಡಿಕೊಡ್ಬೇಕು, ಮಗುಗೆ ಹಾಲು ಜಾಸ್ತಿ ಬರೋದಕ್ಕೆ ಬಾಣಂತಿಗೆ ಏನು ಕೊಡಬೇಕು, ಅದ್ರ ರಿಲೇಟೆಡ್ ಏನಾರ ವಿಡಿಯೋ ಬೇಕಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ಆ ರಿಲೇಟೆಡ್ ವಿಡಿಯೋ ಕೂಡ ನಿಮಗೆ ಅತಿ ಶೀಘ್ರದಲ್ಲೇ ಹಾಕ್ಕೊಡ್ತೀವಿ. ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನಾವು ವಿಡಿಯೋ ಮಾಡ್ತೀವಿ. ಅನ್ನೆಸೆಸರಿ ನಾವು ವಿಡಿಯೋ ಮಾಡೋಕ್ಕಾಗಲ್ಲ. ಪ್ಲೀಸ್ ಕಮೆಂಟ್ ಮಾಡಿ.